Hi dear students, once again welcome back to my video class. Myself is Santosh Bihalli, teacher of English from Challenge Coaching Classes, Sinno, District Raichur. Dear students, this year we are going to start newly Victory Challenge Coaching Classes in Dharwad. ಸೊ ನೋಡಿ ಆತ್ಮೀಯ ವಿದ್ಯಾರ್ಥಿಗಳೇ, ಈ 2025-26 ಅಕಾಡೆಮಿಕ್ ಇಯರ್ ನಲ್ಲಿ ಈ ಒಂದು ವಿಕ್ಟರಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಎಂಬ ತರಬೇತಿ ಕೇಂದ್ರವನ್ನ ನಮ್ಮ ಈ ಒಂದು ಧಾರವಾಡದಲ್ಲಿ ಪ್ರಾರಂಭ ಮಾಡಲಾಗುತ್ತಿದ್ದು, ಅದು ವಿಶೇಷವಾಗಿ ದೋಸ್ ಹೂ ಆರ್ ಪ್ರಿಪೇರಿಂಗ್ ಸೈನಿಕ್, ನವೋದಯ, ಕಿತ್ತೂರ್, RMS, ಮುರಾರ್ಜಿ, ಅಳಿಕೆ ವಸತಿ ಶಾಲೆಗಳಿಗೆ ಈ ಒಂದು ಪರೀಕ್ಷಾ ಪೂರ್ವ ತರಬೇತಿ ಕೇಂದ್ರವನ್ನ ನಾವು ಧಾರವಾಡದ ಒಂದು ಕೇಂದ್ರ ಭಾಗದಲ್ಲಿ ಪ್ರಾರಂಭ ಮಾಡಲಾಗುತ್ತಿದ್ದು, ಇದು ಒಂದು ಆ ಭಾಗದ ವಿದ್ಯಾರ್ಥಿಗಳಿಗೆ ಸುವರ್ಣಾವಕಾಶ ಎಂದು ಹೇಳಿಕೆ ಬಯಸ್ತಾ ಇದ್ದೀನಿ. ಸೊ ಹಾಗಾದ್ರೆ 3 ಇರಬಹುದು, 4 ಮತ್ತು 5ನೇ ತರಗತಿ ಮಕ್ಕಳಿಗೆ, ಅದು CBSE ಆರ್ ICSE ಅಥವಾ ಸ್ಟೇಟ್ ಸಿಲೆಬಸ್ ಇರ್ತಕ್ಕಂಥ ಮಕ್ಕಳಿಗಳಿಗೆ. ಸೊ ಬೋಧನಾ ಮಾಧ್ಯಮ ಅಂದ್ರೆ ಐದರ್ ಅದು ಇಂಗ್ಲಿಷ್ ಮಾಧ್ಯಮ ಇರಬಹುದು ಅಥವಾ ಕನ್ನಡ ಮಾಧ್ಯಮ ಇರಬಹುದು, ರೆಸಿಡೆನ್ಸಿಯಲ್ ಆರ್ ನಾನ್ ರೆಸಿಡೆನ್ಸಿಯಲ್. ಸೊ ಅದರಲ್ಲಿ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ಒಂದು 9743025830 ಈ ನಂಬರ್ಗೆ ಕರೆ ಮಾಡುವುದರ ಮೂಲಕ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ, ಅಥವಾ 9449771212 ಅಥವಾ 9900206243 ಈ ನಂಬರ್ಗೆ ಕರೆಯನ್ನ ಮಾಡುವುದರ ಮೂಲಕ ಮಾಹಿತಿಯನ್ನ ಪಡೆದುಕೊಳ್ಳಿ. ಈಗಾಗಲೇ ಪ್ರವೇಶಗಳು ಪ್ರಾರಂಭವಾಗಿದ್ದು ಇದರ ಸದುಪಯೋಗನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ದೋಸ್ ಆರ್ ಪ್ರಿಪೇರಿಂಗ್, ಯಾರ್ಯಾರು ನವೋದಯ ಒಂದು ಪರೀಕ್ಷೆಗಳಿಗೆ ಪ್ರಿಪರೇಷನ್ ಮಾಡ್ತಾ ಇದ್ದೀರೋ, ಸೊ ಇಂದಿನ ಕ್ಲಾಸ್ ನಲ್ಲಿ ವಿಶೇಷವಾಗಿ ಕಾಂಪ್ರಹೆನ್ಷನ್ ಪ್ಯಾಸೇಜ್. ಸೊ ನೋಡಿ ಪ್ಯಾಸೇಜ್ಗಳು. ಸೊ ಹಾಗಾದ್ರೆ ಇಲ್ಲಿ ನವೋದಯದಲ್ಲಿ ಸೊ ಫಸ್ಟ್ ಸೆಷನ್ ನಲ್ಲಿ ಮೆಂಟಲ್ ಎಬಿಲಿಟಿ, ದೇರ್ ಈಸ್ 40 ಕ್ವಶನ್ಸ್, ಈಚ್ ಕ್ವಶನ್ ಕ್ಯಾರೀಸ್ 1.25 ಮಾರ್ಕ್ಸ್. ಸೊ ಹಾಗಾದ್ರೆ ಸೆಕೆಂಡ್ ಸೆಷನ್ ನಲ್ಲಿ ಮ್ಯಾಥಮೆಟಿಕ್ಸ್. ಸೊ ಥರ್ಡ್ ಸೆಷನ್ ನಲ್ಲಿ ನಮ್ಗೆ ಏನೋ ಈ ಲ್ಯಾಂಗ್ವೇಜ್, ಅದರಲ್ಲಿ ಕಾಂಪ್ರಹೆನ್ಷನ್ ಪ್ಯಾಸೇಜ್ ಇರುತ್ತೆ. ಹಿಯರ್ ಆಲ್ಸೋ ಮ್ಯಾಥಮೆಟಿಕ್ಸ್ ನಲ್ಲಿ 20 ಕ್ವಶನ್ಸ್ ಇರುತ್ತೆ, ಈಚ್ ಕ್ವಶನ್ ಕ್ಯಾರೀಸ್ 1.25. ಸೊ ಈ ಲ್ಯಾಂಗ್ವೇಜ್ ಯಾರ್ಯಾರು ಇಂಗ್ಲಿಷ್ ಮೀಡಿಯಂ ನಿಂದ ಬರಿತಾ ಇದ್ರೋ, ವಿಶೇಷವಾಗಿ ಇಂಗ್ಲಿಷ್ ಮೀಡಿಯಂ ಮಕ್ಕಳಿಗೆ ನಾನು ಇವತ್ತು ಪ್ಯಾಸೇಜ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳ ಇಲ್ಲಿ 20 ಕ್ವಶನ್ಸ್ ಗಳು ಇರುತ್ತೆ. ಸೊ ಹಾಗಾದ್ರೆ ಪ್ರತಿ ಒಂದು ಕ್ವಶನ್ಗೆ 1.25 ಮಾರ್ಕ್ಸ್ ಇರುತ್ತೆ. ಸೊ ನನ್ನ ಮೇಲೆ ಇಟ್ಕೊಳ್ಳಿ. ಹಾಗಾದ್ರೆ ಇವತ್ತು ಒಂದು ಪ್ಯಾಸೇಜ್ ಅನ್ನ ನಿಮ್ಮ ಮುಂದೆ ತರಲಿಕ್ಕೆ ಬಯಸ್ತಾ ಇದ್ದೀನಿ. ಸೊ ಹಾಗಾದ್ರೆ ಇಲ್ಲಿ ಈ ಪ್ಯಾಸೇಜ್ ನಾವು ಮೊದಲು ಪ್ಯಾಸೇಜ್ಗಳನ್ನ ಸರಿಯಾಗಿ ರೀಡ್ ಮಾಡ್ಬೇಕಾಗತ್ತೆ. 4 ಪ್ಯಾಸೇಜ್ಗಳಿರುತ್ತೆ. ಸೊ ಹಾಗಾದ್ರೆ ನಾವು 4 ಪ್ಯಾಸೇಜ್ಗಳಿಗೆ ಎಷ್ಟು ಸಮಯವನ್ನು ನಿಗದಿ ಮಾಡ್ಕೋಬೇಕು? ಸೊ ಇಲ್ಲಿ ಪಂಕ್ಚುಯಾಲಿಟಿ ಕೂಡ ಇಂಪಾರ್ಟೆಂಟ್. ಇಟ್ ಮೀನ್ಸ್ ಟೈಮ್ ಸೆನ್ಸ್ ಅಂದ್ರೆ 2 ಅವರ್ ಇರುತ್ತೆ. ಸೊ 40 ಮಿನಿಟ್ ನೀವು IQ-ಗೆ ಮೀಸಲಿಟ್ರೆ, ಇನ್ನು 40 ಮಿನಿಟ್ ಮ್ಯಾಥಮೆಟಿಕ್ಸ್ಗೆ, ಇನ್ನು 40 ಮಿನಿಟ್ ಗದ್ಯ ಭಾಗ ಅಂದ್ರೆ ಪ್ಯಾಸೇಜ್ಗೆ.
ಹಾಗಾದ್ರೆ 4 ಪ್ಯಾಸೇಜ್ ಅಂದ್ರೆ 40 ನಿಮಿಷ ನಾವು ಅನ್ನು ಡಿವೈಡ್ ಮಾಡ್ಕೊಂಡ್ರೆ ಸೊ ಈಚ್ ಪ್ಯಾಸೇಜ್ಗೆ 10 ಮಿನಿಟ್ ಬರುತ್ತೆ ನಮ್ಗೆ. ಸೊ 10 ಮಿನಿಟ್ ನಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ, ಒಂದೊಂದು ಪ್ಯಾಸೇಜ್ ಅನ್ನ ಕಂಪ್ಲೀಟ್ ಮಾಡ್ಬೇಕಾಗತ್ತೆ. 7 ಮಿನಿಟ್ ನಲ್ಲಿ ನೀವು ಪ್ಯಾಸೇಜ್ ಅನ್ನ ಓದ್ಕೊಳ್ಳಿ. 3 ಮಿನಿಟ್ ನಲ್ಲಿ ಆ ಕ್ವಶನ್ ಆನ್ಸರ್ಸ್ ಗಳಿಗೆ ನಾವೇನ್ ಮಾಡ್ಬೇಕಾಗತ್ತೆ, ಆನ್ಸರ್ ಮಾಡ್ಬೇಕಾಗತ್ತೆ. ಸೊ ಹಾಗಾದ್ರೆ ಇನ್ನೊಂದು ಪ್ಯಾಸೇಜ್ ಅನ್ನ ಸೊ ನಾನು ಡಿಸ್ಕಸ್ ಮಾಡ್ಲಿಕ್ಕೆ ಬಯಸ್ತಾ ಇದ್ದೀನಿ. ಓಕೆ, ಸೊ ಈ ಪ್ಯಾಸೇಜ್ ಒಂದು ವೋಲ್ಕನೋ ಬಗ್ಗೆ ಹೇಳ್ತಾ ಇದೆ. ವೋಲ್ಕನೋ, ಸೊ ವೋಲ್ಕನೋ ಜ್ವಾಲಾಮುಖಿ ಅಂತ ಹೇಳ್ತೀವ ನಾವು, ಜ್ವಾಲಾಮುಖಿ. ಸೊ ಅದ್ರ ಮೊದಲು ಪ್ಯಾಸೇಜ್ ಅನ್ನ ಸ್ಪಷ್ಟವಾಗಿ, ಸೊ ಅಲ್ಲಿ ಪ್ರತಿಯೊಂದು ಕಂಟೆಂಟ್ ವರ್ಡ್ಸ್ ಗಳನ್ನೇ ಸರಿಯಾಗಿ ನಾವು ಅರ್ಥ ಮಾಡ್ಕೋಬೇಕಾಗತ್ತೆ. ಸೊ ಅದರಲ್ಲಿ a volcano is a burning mountain with a great hole running deep into the earth. ನೋಡಿ, ಒಂದು ಸೆಂಟೆನ್ಸ್ ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಏನ್ ಹೇಳ್ತಾ ಇದ್ದೇನೆ, a volcano is a burning mountain with a great hole running deep into the earth ಅಂತ ಹೇಳ್ತಾ ಇದ್ದೇನೆ. ಸೊ ಹಾಗಾದ್ರೆ ಇಲ್ಲಿ ನಮ್ಗೆ ಮೊದಲು ವೋಲ್ಕನೋ ಅಂದ್ರೆ ಏನು? ಸೊ ವೋಲ್ಕನೋ ಅಂದ್ರೆ ಏನು? ಇದು ವೋಲ್ಕನೋ ಇಸ್ ಅ ಹಿಲ್ ವಿತ್ a crater. Hill with a crater. Hill with a crater went through which ಏನ್ ಮಾಡುತ್ತೆ ಅದು? which lava, rock and gas. ಹಾಗಾದ್ರೆ ಈ ಜ್ವಾಲಾಮುಖಿ ಅನ್ನೋದು ಏನಪ್ಪಾ ಅಂತಂದ್ರೆ ಒಂದು ಅಗ್ನಿ ಪರ್ವತ ಅಂತ ಹೇಳ್ಬಹುದು. ಹಾಗಾದ್ರೆ ಇದು ಕ್ರೆಟರ್ ಅಂದ್ರೆ ಏನು? ಸೊ ಕ್ರೆಟರ್ ಅಂತಂದ್ರೆ ದ ರೌಂಡ್ ಹೋಲ್ ಅಟ್ ದ ಟಾಪ್ ಆಫ್ ದ ವೋಲ್ಕನೋ. ಒಂದು ಅಗ್ನಿಶಿಲೆ, ಒಂದು ಪರ್ವತ ಇರುತ್ತೆ. ಈ ಪರ್ವತದಲ್ಲಿ ಒಂದು ಏನಾಗುತ್ತೆ, ಒಂದು ಮೌತ್ ಇರುತ್ತೆ. ಇದ್ರ ಮೂಲಕ ಏನಾಗುತ್ತೆ, ಈ ಒಂದು ಜ್ವಾಲೆ ಮೇಲೆ ಚಿಮ್ಮುತ್ತೆ. ಸೊ ಈ ಒಂದು ಹೋಲ್ ಅನ್ನ ನಾವೇನಂತ ಕರಿತೀವ? ಕ್ರೆಟರ್ ಅಂತ ಕರಿತೀವ, ಕ್ರೆಟರ್. ಸೊ ಹಾಗಾದ್ರೆ ಆ ಕ್ರೆಟರ್ ಮೂಲಕ ಏನ್ ಬರುತ್ತೆ ಅಂತ ಹೇಳ್ತಾ ಇದ್ದೀನಿ ನಾನು. ಹಾಗಾದ್ರೆ ಇಲ್ಲಿ ವೆಂಟ್ ಅಂದ್ರೆ WENT, ಗೋ ವೆಂಟ್ ಅಲ್ಲ. ಸೊ ಈ ವೆಂಟ್ ಅಂದ್ರೆ, ಸೊ ಇದ್ರ ಅರ್ಥ ಹೋಲ್ ಅಂತ ಹೇಳಿ, ಓಕೆ, ಅಥವಾ ಔಟ್ಲೆಟ್ ಅಂತ ಹೇಳಿ, ಔಟ್ಲೆಟ್. ಸೊ ಹಾಗಾದ್ರೆ ಇಲ್ಲಿ volcano is a hill with a crater went through which lava, rock and gas. ಸೊ ಅದ್ರ ಮೂಲಕ ಏನ್ ಬರುತ್ತೆ? ಸೊ ಇದ್ರ ಮೂಲಕ ಲಾವಾ ಅಂತ ಹೇಳ್ತೀವ ನಾವು, ಜ್ವಾಲೆ. ಸೊ ಆ ಲಾವಾ ಮತ್ತು ಒಂದು ಗ್ಯಾಸ್, ಲಿಕ್ವಿಡ್ ರೂಪದಲ್ಲಿ ಹೊರ ಬರುತ್ತೆ. ಸೊ ಹಾಗಾದ್ರೆ ರನ್ನಿಂಗ್ ಡೀಪ್ ಇಂಟು ದ ಅರ್ತ್, ಭೂಮಿಯಿಂದ ಅದು ಏನ್ ಮಾಡುತ್ತೆ, ಮೇಲಕ್ಕೆ ಚಿಮ್ಮುತ್ತೆ ಅಂತ ಹೇಳ್ತಾ ಇದ್ದೇನೆ. ದ ಮೌತ್ ಆಫ್ ದ ಓಪನಿಂಗ್ ಈಸ್, ನಾನು ಹೇಳಿದೆ ನಿಮ್ಗೆ, ದ ಮೌತ್ ಆಫ್ ದ ಓಪನಿಂಗ್ ಈಸ್ ಕಾಲ್ಡ್ ಕ್ರೆಟರ್. ಸೊ ಹಾಗಾದ್ರೆ ಕ್ರೆಟರ್ ಅಂದ್ರೆ ಗೊತ್ತಾಯ್ತಲ್ಲ ನಿಮ್ಗೆ? ಕ್ರೆಟರ್ ಇಟ್ ಮೀನ್ಸ್, ಹಾಗಾದ್ರೆ ಕ್ರೆಟರ್ ಅಂತಂದ್ರೆ ಇಟ್ಸ್ ಅ ಹೋಲ್. ಸೊ ಹಾಗಾದ್ರೆ ಏನು? ದ ರೌಂಡ್ ಹೋಲ್ ಅಂತ ಹೇಳ್ತೀವ, ದ ರೌಂಡ್ ಹೋಲ್ ಅಟ್ ದ ಟಾಪ್ ಆಫ್ ದ ವೋಲ್ಕನೋ. ಓಕೆನಾ? ದ ರೌಂಡ್ ಹೋಲ್ ಅಟ್ ದ ಟಾಪ್ ಆಫ್ ದ ವೋಲ್ಕನೋ. ಸೊ ಇಲ್ಲೊಂದು ರಂಧ್ರ, ಅದ್ರ ಮೂಲಕ ಏನಾಗುತ್ತೆ, ಈ ಜ್ವಾಲೆ ಚಿಮ್ಮುತ್ತೆ. ಸೊ ಅದನ್ನೇ ನಾವು ಕ್ರೆಟರ್ ಅಂತ ಹೇಳ್ತೀವ. ಸಮಟೈಮ್ಸ್ ಅ ವೋಲ್ಕನೋ ಮೇ ರಿಮೇನ್ ಕ್ವೈಟ್. ಸೊ ನೋಡಿ, ನಾವು ಇಂಗ್ಲಿಷ್ ನಲ್ಲಿ ಹೋಮೋಫೋನ್ಸ್ ಗಳು ಬರ್ತವೆ. A homophone is a word which gives us same sound.
different spelling and different meaning is known as homophone. ಸೊ ಹಾಗಾದ್ರೆ ಸೊ ಕನ್ಫ್ಯೂಷನ್ ಬೇಡ. ಕ್ವೈಟ್ ಯಾಕೆ ನಾನು ಇದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಇದ್ದೀನಿ ಅಂದ್ರೆ, ಈಗ ನೋಡಿ ಕ್ವೈಟ್ ಇದೆ, ಕ್ವೈಟ್ ಕ್ವೈಟ್ ಡಿಫ್ಥೆನ್ಸ್ ಕ್ವೈಟ್. ಸೊ ಕ್ವೈಟ್ ಇಟ್ ಮೀನ್ಸ್ ವಾಟ್? ನಾವು ಹೇಳ್ತೀವ ಕೀಪ್ ಕ್ವೈಟ್. ಕ್ವೈಟ್ ಇಟ್ ಮೀನ್ಸ್ ಸೈಲೆಂಟ್, ಸೈಲೆಂಟ್. ಬಟ್ ಕ್ವೈಟ್, ಕ್ವೈಟ್, ಸೊ QUIT E. ಸೊ ನೋಡಿ QUIT ಕ್ವೈಟ್. ಇದು ಕ್ವೈಟ್, ಇದು ಕ್ವೈಟ್. ಸೊ ಅದೇ ಕ್ವೈಟ್ ಅಂತಂದ್ರೆ ಏನ್ ಅರ್ಥ ಕೊಡುತ್ತೆ? ಹೋಲ್, ಕಂಪ್ಲೀಟ್ಲಿ, ಕಂಪ್ಲೀಟ್ಲಿ. ಸೊ ಹಾಗಾದ್ರೆ ಇಲ್ಲಿ ನಾವು ಯಾವ್ದು ಅರ್ಥ ತೆಗೆದುಕೊಳ್ಬೇಕು ಅಂತಂದ್ರೆ, ಸೊ ಕ್ವೈಟ್ ಫಸ್ಟ್ ಒನ್. ಸೈಲೆಂಟ್ ಸಮ್ ಟೈಮ್ ಏನಾಗುತ್ತಂತೆ ಅದು, sometimes also may remain quiet for centuries. sometime ಅದೇನಾಗುತ್ತೆ, ಆ ಜ್ವಾಲೆ ಈ ಒಂದು ಓಲ್ಕೊನೋ ಏನಾಗುತ್ತೆ, ಕ್ವೈಟ್ ಸೆಂಚುರೀಸ್ ಅಂದ್ರೆ ಶತಮಾನಗಳವರೆಗೆ ಅದೇನಾಗಿರುತ್ತೆ, ಯಾವುದೇ ರೀತಿಯಾಗಿ ಹಾನಿ ಮಾಡೋದಿಲ್ಲ. ಬಟ್ ಸಮ್ಟೈಮ್ ದೆನ್ ಸಡನ್ಲಿ ಬಿಕಮ್ ಆಕ್ಟಿವ್. ಸೊ ಆಕ್ಟಿವ್ ಅಂದ್ರೆ ಸಕ್ರಿಯಗೊಳ್ಳೋದು, ಸಕ್ರಿಯಗೊಳ್ಳೋದು. ಓಕೆ, ಸಡನ್ ಆಗಿ ಅದೇನಾಗುತ್ತೆ, ಸ್ಫೋಟ ಆಗಿಬಿಡುತ್ತೆ. ಬಟ್ ಅದು ನಿಷ್ಕ್ರಿಯಗೊಂಡ್ರೆ ನೂರಾರು ವರ್ಷಗಳವರೆಗೆ ಸೊ ಅದು ನಿಷ್ಕ್ರಿಯ ಆಗಿಬಿಡುತ್ತೆ ಅಂತ ಹೇಳ್ತಾ ಇದ್ದೇನೆ. ದಿಸ್ ಈಸ್ ಕಾಲ್ಡ್ ವೋಲ್ಕಾನಿಕ್ ಎರಪ್ಷನ್. ಸೊ ಹಾಗಾದ್ರೆ ವೋಲ್ಕಾನಿಕ್ ಎರಪ್ಷನ್ ಅಂತಂದ್ರೆ ಏನು? ಅಗ್ನಿ ಪರ್ವತ ಸ್ಫೋಟ. ಸೊ ಅಗ್ನಿ ಪರ್ವತ ಸ್ಫೋಟ ಅಂದ್ರೆ ಸಡನ್ ಆಗಿ ತನ್ನಷ್ಟಕ್ಕೆ ತಾನೇ ಆ ಜ್ವಾಲೆ ಏನಾಗುತ್ತೆ, ಭೂಮಿಯಿಂದ ಚಿಮ್ಮುತ್ತೆ. ಆ ಚಿಮ್ತಕ್ಕಂತ ಭಾಗವನ್ನ ನಾವು ಕ್ರೆಟರ್ ಅಂತ ಹೇಳ್ತೀವ. ಸೊ ಓಕೆನಾ? ಎಸ್. ಹಾಗಾದ್ರೆ ವೋಲ್ಕಾನಿಕ್ ಎರಪ್ಷನ್ ಅಂತಂದ್ರೆ ಅಗ್ನಿ ಪರ್ವತ ಸ್ಫೋಟ. ಹಾಗಾದ್ರೆ ಇಲ್ಲಿ ಎರಪ್ಷನ್ ಅಂತಂದ್ರೆ ಏನು? ಎರಪ್ಷನ್ ಅಂತಂದ್ರೆ ಬರ್ಸ್ಟಿಂಗ್ ಅಥವಾ ಎಕ್ಸ್ಪ್ಲೋಜಿಷನ್, ಎಕ್ಸ್ಪ್ಲೋಜಿಷನ್ ಚಿಮ್ತಕ್ಕಂಥದ್ದು. ಸೊ ಇದನ್ನೇ ನಾವು ಬರ್ಸ್ಟಿಂಗ್ ಅಥವಾ ಎಕ್ಸ್ಪ್ಲೋಜಿಷನ್, ಎಕ್ಸ್ಪ್ಲೋಜಿಷನ್ ಅಂತ ಹೇಳ್ಬೋದು. ಯಾವ ರೀತಿಯಾಗಿ ಅದು ವೋಲ್ಕಾನಿಕ್ ಎರಪ್ಷನ್ ಆಗುತ್ತೆ? ಸೊ ಜ್ವಾಲೆ ಮೇಲೆ ಬರುತ್ತೆ. ಸೊ ಗ್ರೇಟ್ ಕ್ಲೌಡ್ಸ್ ಆಫ್ ಆಶ್. ಸೊ ನೋಡಿ ಬೂದಿ, ಬೂದಿ ಅಂತೆ ಅಗ್ನಿ, ಒಂದು ಆಶ್ ಅಂದ್ರೆ ಬೂದಿ ಅಲ್ವಾ? ಸೊ ಆ ಬೂದಿ ಅಂತ ಇರುತ್ತೆ, ಡಸ್ಟ್ ಧೂಳಿ ಕಣದಂತೆ, ಅಂಡ್ ಗ್ಯಾಸ್. ಸೊ ನೋಡಿ ಅನಿಲ ರೂಪದಲ್ಲಿ, ಅನಿಲ ರೂಪದಲ್ಲಿ, ಅಂಡ್ ಸ್ಟೀಮ್ ಹೊಗೆಯ ರೂಪದಲ್ಲಿ. ಸೊ ರೈಸ್ ಫ್ರಾಮ್ ದ ಕ್ರೆಟರ್. ಸೊ ಕ್ರೆಟರ್ ಅಂದ್ರೆ ಹೇಳಿದಿನ ನಾನು. ಸೊ ಕ್ರೆಟರ್ ಅಂದ್ರೆ ದ ಮೌತ್ ಆಫ್ ದ ಓಪನಿಂಗ್ ಪ್ಲೇಸ್. ಹಾಗಾದ್ರೆ ರೈಸ್ ಫ್ರಾಮ್ ದ ಕ್ರೆಟರ್ ಅಕಂಪನೀಡ್, ಅಕಂಪನೀಡ್ ಇಟ್ ಮೀನ್ಸ್ ಅಲಾಂಗ್ ವಿತ್. ಸೊ ಹಾಗಾದ್ರೆ ಸೊ ಅದು ಭೂಮಿಯಿಂದ ಚಿಮ್ಮುವಾಗ ಬರೇ ಯಾಶ್ ಬರುತ್ತೋ, ಡಸ್ಟ್, ಗ್ಯಾಸ, ಸ್ಟೀಮ ಅಷ್ಟೇ ಅಲ್ಲ, ಅದ್ರ ಜೊತೆಗೆ ಅಲಾಂಗ್ ವಿತ್, ಅಕಂಪನೀಡ್ ಬೈ ಅ ಲೌಡ್ ನಾಯ್ಸ್. ಸೊ ಒಂದು ಶಬ್ದ ಬರುತ್ತೆ. ಆಫ್ಟರ್ ಸಮ್ ಟೈಮ್ ಹಾಟ್ ಮಾಲ್ಟನ್ ರಾಕ್, ಮಾಲ್ಟನ್ ಮೆಲ್ಟ್, ಮಾಲ್ಟನ್. ಸೊ ಒಂದು ಈ ರಾಕ್ಗಳು ಮೆಲ್ಟ್ ಆಗಿ ಆ ಕಲ್ಲುಗಳು ಏನಾಗುತ್ತೆ, ಲಿಕ್ವಿಡ್ ರೂಪಕ್ಕೆ ಪರಿವರ್ತನೆ ಆಗುತ್ತೆ. ಸೊ ಅದನ್ನೇ ನಾವು ಲಾವಾ ಅಂತ ಕರಿತೀವ. ಸೊ ನೆಕ್ಸ್ಟ್ ಬಿಗಿನ್ಸ್. ಬಿಗಿನ್ ಇಟ್ ಮೀನ್ಸ್ ಟು ಸ್ಟಾರ್ಟ್, ಟು ಸ್ಟಾರ್ಟ್. ಟು ಫ್ಲೋ ಹರಿಲಿಕ್ಕೆ ಪ್ರಾರಂಭ ಆಗುತ್ತೆ. ಡೌನ್ ದ ಮೌಂಟೇನ್, ಆ ಪರ್ವತದಿಂದ ಲಿಕ್ವಿಡ್ ರೂಪದಲ್ಲಿ ಅದೇನಾಗುತ್ತೆ, ಸೊ ಫ್ಲೋ ಆಗುತ್ತೆ. ಯಾವುದು? ಈ ಜ್ವಾಲೆ. ನೆಕ್ಸ್ಟ್ ದಿಸ್ ಮೇ ಕಂಟಿನ್ಯೂ ಫಾರ್ ಮೆನಿ ಡೇಸ್. ಅದು ಅನೇಕ ದಿನಗಳವರೆಗೆ ಇರಬಹುದು. ಆರ್ ವೀಕ್ಸ್, ಅನೇಕ ಒಂದು ವಾರಗಳನ್ನ ಕೂಡ ಗತಿಸಬಹುದು. ಹಾಗಾದ್ರೆ
then the volcano will go to sleep again. So ಅದು 1 day ಇರ್ಬೋದು, 2 days ಇರ್ಬೋದು, ವೀಕ್ ಇರ್ಬೋದು. ಸೊ ಆಫ್ಟರ್ ಸಮ್ ಡೇಸ್ ಅಥವಾ ಆಫ್ಟರ್ ಸಮ್ ವೀಕ್ಸ್ ಗೋ ಟು ಸ್ಲೀಪ್ ಅಗೇನ್. ಅಂದ್ರೆ ಅದು ಇನ್ಆಕ್ಟಿವ್ ಆಗುತ್ತೆ ಅಂತ ಹೇಳ್ತಾರೆ. ಸೊ ಅದು ಕಂಟಿನ್ಯೂಸ್ ಆಗಿರಲ್ಲ. ಸೊ 1 ವಾರ ಇರ್ಬೋದು, 2 ವಾರ. ಆಫ್ಟರ್ ದಟ್ ವಿಲ್ ಗೋ ಟು ಸ್ಲೀಪ್ ಅಗೇನ್ ಅಂದ್ರೆ ಇನ್ಆಕ್ಟಿವ್, ನಿಷ್ಕ್ರಿಯಗೊಳ್ಳುತ್ತೆ. ಸೊ ಯಥಾಸ್ಥಿತಿಗೆ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ. ಆರ್ ರಿಮೇನ್ ಡಾರ್ಮೆಂಟ್. ನಾನು ಇವಾಗ ಹೇಳಿದೆ. ಸೊ ಡಾರ್ಮೆಂಟ್ ಅಂದ್ರೆ ಏನು? ಡಾರ್ಮೆಂಟ್ ಅಂದ್ರೆ ಇನ್ಆಕ್ಟಿವ್. ಇನ್ಆಕ್ಟಿವ್ ಇಟ್ ಮೀನ್ಸ್ ನಿಷ್ಕ್ರಿಯಗೊಳ್ಳೋದು, ಸ್ಟೇಟ್ ಆಫ್ ರೆಸ್ಟ್ ಅಥವಾ ಸ್ಟೇಟ್ ಆಫ್ ರೆಸ್ಟ್. ಸ್ಟೇಟ್ ಆಫ್ ರೆಸ್ಟ್ ಅಂದ್ರೆ ಯಥಾಸ್ಥಿತಿಗೆ ಮೊದಲು ಹೆಂಗಿತ್ತೋ ಅದೇ ರೂಪಕ್ಕೆ ಬರುತ್ತೆ ಅಂತ ಹೇಳ್ತಾ ಇದ್ದಾನೆ. ಫಾರ್ ಮೆನಿ ಇಯರ್ಸ್ ಮೋಸ್ಟ್ ಆಫ್ ವೋಲ್ಕನೋಸ್ ಆರ್ ಫೌಂಡ್. ಸೊ ಆಲ್ಮೋಸ್ಟ್ ಆಗಿ ಈ ವೋಲ್ಕನೋಸ್ ಗಳು ಎಲ್ಲಿ ಕಂಡು ಬರುತ್ತೆ? ನಿಯರ್ ದ ಸಿ. ಸೊ ಸಮುದ್ರದ ಒಂದು ಹತ್ತಿರ. ಲೀಡಿಂಗ್ ಟು, ಹಾಗಾದ್ರೆ ಅಲ್ಲಿ ಏನಾಗುತ್ತೆ? ಏನ್ ಫಾರ್ಮೇಶನ್ ಮಾಡುತ್ತೆ ಈ ವೋಲ್ಕನೋ? ಲೀಡಿಂಗ್ ಟು ಫಾರ್ಮೇಶನ್ ಆಫ್ ಐಲ್ಯಾಂಡ್ಸ್. ಸೊ ಐಲ್ಯಾಂಡ್ಸ್ ಅಂದ್ರೆ ಗೊತ್ತಿದೆ ನಿಮ್ಗೆ. ಸೊ ಐಲ್ಯಾಂಡ್ ಅಂದ್ರೆ ಒಂದ್ ಕಡೆ ಭೂಮಿ ಇರುತ್ತೆ, ಸುತ್ತಲೂ ಏನಿರುತ್ತೆ? ನೀರು ಇರುತ್ತೆ. ಐಲ್ಯಾಂಡ್ ಅಂತ ಹೇಳ್ತೀವ ನಾವು. ಹಾಗಾದ್ರೆ ಈ ಐಲ್ಯಾಂಡ್ ಫಾರ್ಮೇಶನ್ ಆಗ್ಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ, ಸೊ ಅದಕ್ಕೆ ದಟ್ ಈಸ್ ವೋಲ್ಕನೋ ಅಂತ ಹೇಳ್ಬಹುದು. ವೋಲ್ಕನೋ. ಸೊ ಅದೇನಾಗುತ್ತೆ ಆಫ್ಟರ್ ದಟ್? ಸೊ ಒಂದು ಭೂಮಿಯಾಗಿ ಪರಿವರ್ತನೆ ಆಗುತ್ತೆ. ಸೊ ಈ ರೀತಿಯಾಗಿ ನಾವು ಈ ಪ್ಯಾಸೇಜ್ ಗಳನ್ನ ಸರಿಯಾಗಿ ಓದ್ಕೊಂಡು ಇಲ್ಲಿ ಕಂಟೆಂಟ್ ವರ್ಡ್ಸ್ಗಳು ಅಂದ್ರೆ ಗ್ಲೋಸರಿ ವರ್ಡ್ಸ್ ಗಳನ್ನ ನಾವು ಅದ್ರ ಅರ್ಥವನ್ನ ತಿಳ್ಕೊಳ್ಬೇಕಾಗತ್ತೆ. ಆಫ್ಟರ್ ದ್ಯಾಟ್ ಸೊ ತದನಂತರ ನಾವೇನ್ ಮಾಡ್ಬೇಕಾಗತ್ತೆ? ಕ್ವಶನ್ಸ್ ಗಳನ್ನ ಸರಿಯಾಗಿ ನೋಡ್ಕೋಬೇಕು. ವಾಟ್ ಈಸ್ ನಾಟ್ ಟ್ರೂ ಅಬೌಟ್ ಅ ವೋಲ್ಕನೋ? ಕ್ವಶನ್ ಸರಿಯಾಗಿ ನೋಡ್ಕೋಬೇಕು. ವಾಟ್ ಈಸ್ ನಾಟ್ ಟ್ರೂ ಅಬೌಟ್? ನಾಟ್ ಅಂತ ಯೂಸ್ ಮಾಡ್ತಾ ಇದ್ದಾನೆ ನೋಡ್ರಿ ಅವನು ಇಲ್ಲಿ. ನಾಟ್ ಟ್ರೂ ಅಂದ್ರೆ ಅದು ತಪ್ಪಾಗಿದೆ ಅಂತೆ. ವೋಲ್ಕನೋ ಬಗ್ಗೆ ಆ ಹೇಳಿಕೆ ತಪ್ಪಾಗಿದೆ ಅಂತೆ. ಸೊ 3 ಸರಿಯಾಗಿದೆ, 1 ತಪ್ಪಾಗಿದೆ. ಆನ್ಸರ್ ಯಾವುದು ಅಂತ ಕೇಳ್ತಾ ಇದ್ದೇನೆ. ಸೊ 1 by 1 ನೋಡೋದಾದ್ರೆ ಇಟ್ ಈಸ್ ಲೈಕ್ ಬಿಗ್ ಫಾರೆಸ್ಟ್ ಫೈರ್ಸ್ ಅಂತ ಹೇಳ್ತಾ ಇದ್ದೇನೆ. ಅದು ಫಾರೆಸ್ಟ್ ಫೈರ್ಸ್ ನಿಂದ ಉಂಟಾಗುತ್ತೋ ಅಂದ್ರೆ ನಾವು ಕಾಳ್ಗಿಚ್ಚು ಅಂತ ಹೇಳ್ತೀವ. ಫಾರೆಸ್ಟ್ ಫೈರ್ಸ್ ನೋ, ಇದು ಬರೋದಿಲ್ಲ. ಸೊ ಇದನ್ನ ನಮ್ಗೆ ಇದು ಆನ್ಸರ್ ಬರ್ಬೋದು ಅಂತ ತಿಳ್ಕೊಂಡಿದ್ದೀನ. ನೋಡೋಣ ಇನ್ನೊಂದು 3 ಸೊ ಆಪ್ಷನ್ಸ್ ಗಳಿದೆ. ಇಟ್ ಗಿವ್ಸ್ ಔಟ್ ಆಶ್. ಹೌದು, ಆಶ್ ಅನ್ನ ಹೊರಗಡೆ ಯಾವಾಗ ವೋಲ್ಕನೋ ಚಿಮ್ಮುತ್ತ ಮೇಲೆ ಇನ್ ಆಕ್ಟಿವ್ ಆಗುತ್ತೋ ಆಶ್ ಡಸ್ಟ್ ಲಾವವನ್ನ ಹೊರ ಹಾಕುತ್ತೆ. ಇದು ಸರಿಯಾಗಿದೆ. ಇಟ್ ಈಸ್ ಫೌಂಡ್ ಮೋಸ್ಟ್ಲಿ ನಿಯರ್ ದ ಸಿ. ಓಕೆ, ಲಾಸ್ಟ್ ಲೈನ್ ಅಲ್ಲಿ ನಾವು ನೋಡಿದೀವಿ. ಸೊ ಇದು ಆಲ್ಮೋಸ್ಟ್ ಆಗಿ ಸಮುದ್ರದ ಹತ್ತಿರ ಹೆಚ್ಚಾಗಿ ಕಂಡು ಬರುತ್ತೆ. ಇದು ಸರಿಯಾಗಿದೆ ಈ ಹೇಳಿಕೆ. ಇಟ್ ಕ್ರಿಯೇಟ್ಸ್ ಗ್ರೇಟ್ ಹೋಲ್ ಡೀಪ್ ಇನ್ ಟು ದ ಅರ್ತ್. ಹೌದು, ಭೂಮಿಯಲ್ಲಿ ಒಂದು ರಂಧ್ರವನ್ನು ಉಂಟು ಮಾಡುತ್ತೆ, ಅದಕ್ಕೆ ಕ್ರೆಟರ್ ಅಂತ ಹೇಳಿದೆ ನಾನು. ಸೊ ಇದು ಸರಿಯಾಗಿದೆ. ಹಾಗಾದ್ರೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತಂದ್ರೆ ಇಲ್ಲಿ ಆಪ್ಷನ್ ಎ. ಸೊ ಹಾಗಾದ್ರೆ ನಾವು ಇಲ್ಲಿ ಆಪ್ಷನ್ ಎ ಇದು ಇಟ್ ಇಸ್ ನಾಟ್ ಟ್ರೂ. ದ ಆನ್ಸರ್ ಈಸ್ ಆಪ್ಷನ್ ಎ ಇಸ್ ದ ರೈಟ್. ನೆಕ್ಸ್ಟ್ ಒನ್. ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ಈ ನಮ್ಮ ಒಂದು ವಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಧಾರವಾಡ ತರಬೇತಿ ಕೇಂದ್ರದಲ್ಲಿ ಈ ಬೇಸಿಗೆಯ ಶಿಬಿರವನ್ನ ಇವುಗಳಿಗೆ ಪ್ರವೇಶಗಳು ಪ್ರಾರಂಭವಾಗಿವೆ. ಆಲ್ರೆಡಿ ಇದ್ರ ಬಗ್ಗೆ ನಾನು ವಿಶೇಷವಾಗಿ ನಾನು ಹೇಳಿದಿನ 4 ಮತ್ತು 5ನೇ ತರಗತಿ ಮಕ್ಕಳಿಗಾಗಿ. ಸೊ ಇಲ್ಲಿ ಅನುಭವಿ ಬೋಧಕ ಸಿಬ್ಬಂದಿ ವರ್ಗದಿಂದ ಬೋಧಿಸಲಾಗುತ್ತದೆ. ಸೊ ಬಾಲಕ ಮತ್ತು ಬಾಲಕಿಯರಿಗೆ ಪ್ರತ್ಯೇಕ ವಸತಿ ಸೌಲಭ್ಯವಿದೆ. ಪ್ರತಿ ಒಂದು ತರಗತಿಗೆ 30 ರಿಂದ 40 ವಿದ್ಯಾರ್ಥಿಗಳಿಗೆ ಪ್ರವೇಶ ಅಂತ ಹೇಳ್ಬೋದು. ಎವ್ರಿ ವೀಕ್ ಅಂದ್ರೆ ಸಂಡೇ ಇಲ್ಲಿ ಸೊ ಮಾಕ್ ಟೆಸ್ಟ್ ಅನ್ನ
ನಾವೇನ್ ಮಾಡ್ತೀವ, ಕಂಡಕ್ಟ್ ಮಾಡ್ತೀವ. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ಕೆಳಗಿನ ನಂಬರ್ಗಳಿಗೆ ಸೊ ಕಾಲ್ ಮಾಡಿ. ಸೊ ಇವತ್ತೇ ನಿಮ್ ಪ್ರವೇಶವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ, ಸೆಕೆಂಡ್ ಕ್ವಶನ್, ಇಟ್ ಮೀನ್ಸ್ 62. ಅಂದ್ರೆ ಅಲ್ಲಿ ಥರ್ಡ್ ಸೆಷನ್ ಇರುತ್ತೆ ನಮ್ದು ಇಂಗ್ಲಿಷ್ ಸಬ್ಜೆಕ್ಟ್. ಹಾಗಾಗಿ ಅಲ್ಲಿ ನಂಬರ್ 62, 61 ಇಂದ 80 ಅಲ್ಲಿವರೆಗೂ ನಮ್ಮ ಒಂದು ಪ್ಯಾಸೇಜ್ ಗಳ ಕ್ವಶನ್ಸ್ ಗಳು ಇರುತ್ತೆ. ವೆನ್ ವೋಲ್ಕನೋ ಎರಪ್ಟ್ಸ್ ಇಟ್ ಈಸ್ ಸೇಡ್ ಟು ಬಿ ಅಂತ ಹೇಳ್ತಾನೆ. ಸೊ ಎರಪ್ಟ್ಸ್ ಇಟ್ ಮೀನ್ಸ್ ವಾಟ್? ನಾನು ನಿಮ್ಗೆ ಹೇಳಿದ್ದೀನ, ವೋಲ್ಕನೋ ಎರಪ್ಟ್ಸ್. ವೋಲ್ಕನೋ ಎರಪ್ಟ್ಸ್ ಅಂತಂತಂದ್ರೆ ಅಗ್ನಿ ಪರ್ವತ ಸ್ಫೋಟ ಆದಾಗೆ ಯಾವ ರೀತಿ ಅದು ಯಾವ ರೀತಿ ಇರುತ್ತೆ? when a volcano erupts, ಅಗ್ನಿ ಪರ್ವತ ಸ್ಫೋಟ ಆದಾಗೆ ಯಾವ ರೀತಿ ಅದು ಡಾರ್ಮೆಂಟ್ ಆಗಿರುತ್ತೋ? ಡಾರ್ಮೆಂಟ್ ಅಂತಂದ್ರೆ ಇನ್ಆಕ್ಟಿವ್ ಅಂತ ಹೇಳಿದೆ ನಾನು. ಇನ್ಆಕ್ಟಿವ್, ದ ಮೀನಿಂಗ್ ಆಫ್ ಡಾರ್ಮೆಂಟ್. ಸ್ಲೀಪಿಂಗ್, ಓಕೆ, ಅದು ಏನು ನಿಷ್ಕ್ರಿಯವಾಗಿರುತ್ತೋ ಅಥವಾ ಆಕ್ಟಿವ್ ಆಗಿರುತ್ತೋ? ಕ್ವೈಟ್ ಅಂದ್ರೆ ಸೈಲೆಂಟ್. ಸೊ ಹಾಗಾದ್ರೆ ವಾಟ್ ಇಸ್ ದ ಆನ್ಸರ್? ಹಾಗಾದ್ರೆ ಇಲ್ಲಿ ಆನ್ಸರ್ ಅನ್ನ ನೋಡೋದಾದ್ರೆ, when a volcano erupts it is said to be active. ಅಗ್ನಿ ಪರ್ವತ ಯಾವಾಗ ಸ್ಫೋಟ ಆಗುತ್ತೆ ಅದು ಆಕ್ಟಿವ್ ಆಗಿರುತ್ತೆ. ಆಕ್ಟಿವ್. ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಆಪ್ಷನ್ ಸಿ ಇಸ್ ದ ರೈಟ್ ಒನ್. ಸೊ ನೆಕ್ಸ್ಟ್ ಕ್ವಶನ್, (63) in this passage, third question. The lava that flows down the mountain is in state ಅಂದ್ರೆ ಪೊಸಿಷನ್, ಯಾವ ಒಂದು ಸ್ಥಿತಿಯಲ್ಲಿರುತ್ತೆ. ಸೊ ಆ ಪರ್ವತದಿಂದ ಆ ಲಾವಾ ಫ್ಲೋ ಅಂದ್ರೆ ಹರಿಬೇಕಾದ್ರೆ ಸೊ ಯಾವ ಸ್ಥಿತಿಯಲ್ಲಿ ಇರುತ್ತೆ ಅದು? ಸಾಲಿಡ್ ಆಗಿರುತ್ತೋ, ಲಿಕ್ವಿಡ್ ಆಗಿರುತ್ತೋ, ವೆಪರ್, ಗ್ಯಾಸಿಯಸ್. ಸೊ ಹಾಗಾದ್ರೆ ಸೊ ಫ್ಲೋ ಅಂದ ಕೂಡ ನಾವು ನೆನ್ಪು ಮಾಡ್ಕೋಬೇಕು. ಸೊ ಅದು ಫ್ಲೋ ಅಂದ್ರೆ ಹರಿತಿರ್ಬೇಕಾದ್ರೆ ಯಾವ ರೂಪದಲ್ಲಿ ಇರುತ್ತೆ ಅದು? ಸಾಲಿಡ್ ಆಗಿರೋದಿಲ್ಲ. ಸೊ ವೆಪರ್ ಅಂತಂದ್ರೆ ಆವಿ ಆಗೋದು. ಗ್ಯಾಸಸ್, ಓಕೆ, ಅನಿಲ ರೂಪದಲ್ಲಿ ಇರೋದಿಲ್ಲ, ಲಿಕ್ವಿಡ್ ರೂಪದಲ್ಲಿ ಇರುತ್ತೆ. ಲಿಕ್ವಿಡ್. ಆಪ್ಷನ್ ಬಿ, ದಿಸ್ ಇಸ್ ದ ರೈಟ್ ಆನ್ಸರ್. ದಿಸ್ ಇಸ್ ದ ರೈಟ್ ಕರೆಕ್ಟ್ ಆನ್ಸರ್. ಓಕೆನಾ? ಎಸ್, ಲಾವಾ ದಟ್ ಫ್ಲೋಸ್ ಡೌನ್ ದ ಮೌಂಟೈನ್ ಈಸ್ ಇನ್ ಅ ಸ್ಟೇಟ್ ಆಫ್ ಲಿಕ್ವಿಡ್ ಅಂತ ಹೇಳ್ಬೋದು. ಸೊ ನೆಕ್ಸ್ಟ್ ಒನ್, ಓಕೆ ಆತ್ಮೀಯ ವಿದ್ಯಾರ್ಥಿಗಳೇ, ಸೊ ನಾವು ಇಲ್ಲಿ ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಸಿಂಧನೂರ್ ಅಂದ್ರೆ ಇದು ನಮ್ಮ ಮುಖ್ಯ ಶಾಖೆ, ಧಾರವಾಡದ ಒಂದು ಮುಖ್ಯ ಶಾಖೆ ಅಂತ ಹೇಳ್ಬೋದು. ಪ್ರತಿ ವರ್ಷದಂತೆ ಈ ಒಂದು ನಮ್ಮ ಈ ಶಾಖೆಯಲ್ಲಿ ಸಮ್ಮರ್ ವೆಕೇಶನ್ ಕ್ಲಾಸಸ್ ಅನ್ನ ಅಂದ್ರೆ ಈ ಬೇಸಿಗೆ ತರಬೇತಿ ಶಿಬಿರವನ್ನ ಪ್ರತಿ ವರ್ಷದಂತೆ ಈ ವರ್ಷವನ್ನು ಕೂಡ ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ. ಅದು ವಿಶೇಷವಾಗಿ ಕನ್ನಡ ಮತ್ತು ಇಂಗ್ಲಿಷ್ ಮಾಧ್ಯಮದ ಮಕ್ಕಳಿಗೆ. ಅಲ್ಲಿ ಬಸ್ ಫೆಸಿಲಿಟಿ ಕೂಡ ಅವೈಲೇಬಲ್ ಇದೆ. ಸೊ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕಾದ್ರೆ ಈ ನಂಬರ್ಗಳಿಗೆ ಕರೆ ಮಾಡುವುದರ ಮೂಲಕ ನಿಮ್ಮ ಪ್ರವೇಶವನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ, ಸೊ ನೆಕ್ಸ್ಟ್ ಕ್ವಶನ್ ಅನ್ನ ನಾನು ನೋಡೋದಾದ್ರೆ, ದ ಅಂಟೋನಿಯಂ. ಸೊ ಅಂಟೋನಿಯಂ ಅಂದ್ರೆ ಗೊತ್ತಿದೆ ನಿಮ್ಗೆ. ಅಂಟೋನಿಯಂ ಇಟ್ ಮೀನ್ಸ್ ಇಟ್ ಇಸ್ ಅಪೋಸಿಟ್ ವರ್ಡ್. ಅ ವರ್ಡ್ ವಿಚ್ ಗಿವ್ಸ್ ಅಸ್ ಅಪೋಸಿಟ್ ಮೀನಿಂಗ್ ಈಸ್ ನೌನ್ ಆಸ್ ಅಂಟೋನಿಯಂ. ಸೊ ಯಾವ್ದ್ರದ್ದು ಒಂದು ಅಂಟೋನಿಯಂ ಕೇಳ್ತಾ ಇದ್ದೇನೆ, ಕ್ವೈಟ್. ಸೊ ಆಲ್ರೆಡಿ ನಾನು ನಿಮ್ಗೆ ಹೇಳಿದಿನ, ಕ್ವೈಟ್ ಅಂತಂದ್ರೆ ಸೈಲೆಂಟ್ ಅಂತ ಅರ್ಥ, ಅಥವಾ ಕಾಮ್. ಸೊ ಹಾಗಾದ್ರೆ ಇಲ್ಲಿ ಕ್ವೈಟ್ ದ ಅಪೋಸಿಟ್ ವರ್ಡ್ ಏನಪ್ಪಾ ಅಂತಂದ್ರೆ, ಇಲ್ಲಿ ಆಪ್ಷನ್ಸ್ ಗಳು ನೋಡೋದಾದ್ರೆ ಕಾಮ್ ಇದೆ, ಸೀರಿಯನ್ ಇದೆ, ಸ್ಟಿಲ್ ಇದೆ, ಆಕ್ಟಿವ್ ಆಗಿದೆ. ಸೊ ಸಿರಿನ್ ಅಂತಂದ್ರೂ ಕೂಡ ಇಲ್ಲಿ ಸೈಲೆಂಟ್ ಅಂತ ಅರ್ಥ. ಸೊ ಹಾಗಾದ್ರೆ ಕ್ವೈಟ್ ಕೇಳ್ತಾ ಇದ್ರೆ ಅಪೋಸಿಟ್ ವರ್ಡ್. ಸೊ ಕಾಮು ಮತ್ತು ಸೀರಿಯನ್ ಏನಾಗುತ್ತೆ, ಸಿನೋನಮ್ಸ್ ಆಗುತ್ತೆ. ಸಿನೋನಮ್ಸ್.
ಸಮನಾರ್ಥಕ ಶಬ್ದಗಳಾಗುತ್ತೆ. ಬಟ್ ಇಲ್ಲಿ ಕ್ವೈಟ್ ಸುಮ್ಮನೆ ಇರೋದು ಆಕ್ಟಿವ್ ಆಗೋದು. ಸೊ ಹಾಗಾದ್ರೆ ಆಕ್ಟಿವ್. ಸೊ ಆಕ್ಟಿವ್ಗೆ ನಾವು ಇನ್ನೊಂದು ಏನಂತ ಹೇಳ್ತೀವಿ, ಇಂಡಸ್ಟ್ರಿಯಸ್ ಅಂತ ಕೂಡ ಕರಿತೀವ. ಇಂಡಸ್ಟ್ರಿಯಸ್. ಸೊ ಹಾಗಾದ್ರೆ ಇಲ್ಲಿ ಆಕ್ಟಿವ್, ಆನ್ಸರ್ ಈಸ್ ಆಪ್ಷನ್ ಡಿ, ಆಕ್ಟಿವ್. ಸೊ ನೆಕ್ಸ್ಟ್ ಕ್ವಶನ್ ನೋಡೋದಾದ್ರೆ ಕೊನೆಯದಾಗಿ ನೋಡಿ, ಪ್ರತಿಯೊಂದು ಪ್ಯಾಸೇಜ್ ನಲ್ಲಿ ಒಂದು ಸಿನೋನಿಮ್ ಕೊಡ್ಬೋದು, ಅಥವಾ ಅಂಟೋನಿಯಂ ಇರ್ಬೋದು, ಅಥವಾ ಪಾರ್ಟ್ಸ್ ಆಫ್ ಸ್ಪೀಚ್ ಗಳು ಇರ್ಬೋದು. ಹಾಗಾದ್ರೆ ಇಲ್ಲಿ ಅಕಂಪನೀಡ್ ಆಸ್ ಯೂಸ್ಡ್ ಇನ್ ದ ಪ್ಯಾಸೇಜ್ ಮೀನ್ಸ್ ಅಂದ್ರೆ ಸಿನೋನಿಮ್ ಕೇಳ್ತಾ ಇದ್ದೇನೆ ನೋಡಿ. ಅಕಂಪನೀಡ್ದು ಮೀನಿಂಗ್ ಕೇಳ್ತಾ ಇದ್ದೇನೆ. ಏನು ಈ ಪ್ಯಾಸೇಜ್ ಪ್ರಕಾರ, ಆಸ್ ಪರ್ ಆಸ್ ಪ್ಯಾಸೇಜ್ ಪ್ರಕಾರ ನಾವು ಆನ್ಸರ್ಸ್ ಗಳನ್ನ ಮಾಡ್ಬೇಕಾಗತ್ತೆ. ಅಲಾಂಗ್ ವಿತ್, ಫಾಲೋಡ್ ಬೈ, ಕಂಟಿನ್ಯೂಡ್, ಹ್ಯಾಪನ್ಡ್. ಸೊ ಕಂಪನಿ ಅಂದ್ರೆ ಅವ್ರ ಜೊತೆ ಇರೋದು, ಕಂಪನಿ ಕೊಡೋದು ಅಂತ ಹೇಳ್ತೀವ. ಅಕಂಪನೀಡ್ ಅಂತಂತಂದ್ರೆ ಇಲ್ಲಿ ಫಾಲೋಡ್ ಬೈ ಅಂತಂದ್ರೆ ಅನುಸರಿಸೋದು. ಸೊ ಇದು ಐ ಥಿಂಕ್ ಇಟ್ ಇಸ್ ನಾಟ್ ಸೂಟೇಬಲ್. ಕಂಟಿನ್ಯೂಸ್ ಅಂತಂದ್ರೆ ಅಲ್ಲಿ ಮುಂದುವರಿಸೋದು. ನೋ. ಹ್ಯಾಪನ್ಡ್ ಅಂದ್ರೆ ಸಂಭವಿಸೋದು. ಅಕಂಪನೀಡ್ ಅಂದ್ರೆ ಅದ್ರ ಜೊತೆಗಿರೋದು. ಅಲಾಂಗ್ ವಿತ್ ಅಂತ ಹೇಳ್ಬೋದು, ಅಲಾಂಗ್ ವಿತ್. ಸೊ ಹಾಗಾದ್ರೆ ಇಲ್ಲಿ ಸಿನೋನಿಮ್ ಅಕಂಪನೀಡ್ದು ಸಿನೋನಿಮ್ ಅಲಾಂಗ್ ವಿತ್ ಅಂತ ಹೇಳ್ಬಹುದು. ಓಕೆನಾ? ಸೊ ಇದೇ ರೀತಿಯಾಗಿ ಪ್ಯಾಸೇಜ್ ಗಳನ್ನ ಎಕ್ಸಾಮ್ ಗಳಲ್ಲಿ ಸರಿಯಾಗಿ ಓದ್ಕೊಳ್ಳಿ. ಅಲ್ಲಿ ಕಂಟೆಂಟ್ಸ್ ವರ್ಡ್ಸ್ ಗಳನ್ನ ಅರ್ಥ ಮಾಡ್ಕೊಳ್ಳಿ. ಪ್ರತಿ ಒಂದು ಪ್ಯಾಸೇಜ್ಗೆ ನಮ್ಗೆ ಟೈಮ್ ಸೆನ್ಸ್ 10 ನಿಮಿಷಗಳು. ಆ ಟೈಮ್ ಸೆನ್ಸ್ ಅನ್ನೋದೇನಿದೆ ಅಲ್ವಾ, ವೆರಿ ಇಂಪಾರ್ಟೆಂಟ್. ಅದಕ್ಕೆ ಟೈಮ್ ಈಸ್ ಮನಿ ಅಂತ ಹೇಳ್ತೀವ ನಾವು. ಸೊ ಇದೇ ರೀತಿಯಾಗಿ ನೀವು ಕೂಡ ನನ್ನಂತೆ ಪ್ಯಾಸೇಜ್ ಗಳನ್ನು ಓದ್ತಾ, ಸೊ ಅವುಗಳಿಗೆ ಕಂಟೆಂಟ್ ವರ್ಡ್ಸ್ ಗಳನ್ನ ಅರ್ಥ ಮಾಡ್ಕೊಳ್ತಾ, ಆ ಪ್ರಶ್ನೆಗಳಿಗೆ ಆನ್ಸರ್ಸ್ ಗಳನ್ನ ಮಾಡಿ ಹೆಚ್ಚಿನ ಅಂಕಗಳನ್ನ ಪಡ್ಕೊಳ್ಳಿ ಅಂತ ಹೇಳ್ತಾ, ಸೊ ಇದುವರೆಗೂ ನನ್ನ ಈ ಒಂದು ವಿಡಿಯೋ ಕ್ಲಾಸ್ ಅನ್ನ ಯಾರ್ಯಾರು ನೋಡ್ತಾ ಇದ್ರೋ ಸ್ಕಿಪ್ ಮಾಡಿದೆ. ಸೊ ಅದನ್ನೇ ಕಂಪ್ಲೀಟ್ ಆಗಿ ನೋಡಿ. ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ ಗಳಿಗೆ ಶೇರ್ ಮಾಡಿ. ನಮ್ಮ ಈ ಒಂದು ಚಾಲೆಂಜ್ ಕೋಚಿಂಗ್ ಕ್ಲಾಸಸ್ ಇನ್ನು ಈ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸೊ ಬೆಲ್ ಬಟನ್ ಅನ್ನ ಒತ್ತಿರೋದ್ ಮೂಲಕ ಹೆಚ್ಚೆಚ್ಚು ವಿಡಿಯೋಗಳನ್ನ ಪಡೆದುಕೊಳ್ಳಿ ಅಂತ ಹೇಳ್ತಾ ನನ್ನ ಈ ಒಂದು ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.